ಕೈ ಶಾಸಕರಿಗೆ 50 ಕೋಟಿ ಕೊಡ್ತೀರಿ, ಬಿಜೆಪಿ ಅವರಿಗೆ 25 ಕೋಟಿ ಕೊಡ್ತೀರಿ. ಈ ಅನುದಾನ ತಾರತಮ್ಯ ಯಾಕೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರ್ತಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ. ಈಗ ನೋಡಿದ್ರೆ ನಿಮ್ಮ ಶಾಸಕರಿಗೆ 50 ಕೋಟಿ, ನಮ್ಮ ಶಾಸಕರಿಗೆ 25 ಕೋಟಿ. ಕೈ ಶಾಸಕರು ಕ್ಷೇತ್ರಕ್ಕೆ ಯಾವ ಮುಖ ಇಟ್ಕೊಂಡು ಹೋಗ್ಬೇಕು? ನಿಮಗೆ ಶಾಸಕರ ಕ್ಷೇತ್ರಗಳೇ ಅಭಿವೃದ್ಧಿ ಆಗ್ತಿಲ್ಲ 2 ವರ್ಷಗಳಿಂದ. ರಾಯರೆಡ್ಡಿ ಅವರೇ ಅಭಿವೃದ್ಧಿ ಬೇಕಾ ಇಲ್ಲ 2,000 ಬೇಕಾ ಅಂತ ಕೇಳ್ತಾರೆ. ಈಗ ಅನುದಾನ ಬಿಡುಗಡೆ ಮಾಡಿದ್ದೀರಿ, ಅದರಲ್ಲೂ ತಾರತಮ್ಯ. ನಿಮಗೆ ಬೇಕಾದವ್ರಿಗೆ ಜಾಸ್ತಿ, ಬೇಡದೇ ಇದ್ದವ್ರಿಗೆ ಕಡಿಮೆ ಕೊಟ್ಟಿದ್ದೀರಿ. ಅನುದಾನದಲ್ಲೂ ತಾರತಮ್ಯ ಮಾಡಿದ್ದೀರಿ. ಎಲ್ಲರಿಗೂ ಒಂದೇ ಮೊತ್ತ ಅನುದಾನ ರಿಲೀಸ್ ಮಾಡಿಬಿಡಿ. ಒಂದು ಕ್ಷೇತ್ರ ಅಭಿವೃದ್ಧಿ ಆದರೆ ಇನ್ನೊಂದು ಕ್ಷೇತ್ರ ಅಭಿವೃದ್ಧಿ ಆಗದೆ ಕೂತ್ಕೊಂಡ್ರೆ ಅದು ಆಗಲ್ಲ. ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕು, ಯಾವುದೋ ಒಂದು ಕ್ಷೇತ್ರ ಅಭಿವೃದ್ಧಿ ಆಗೋದಲ್ಲ ರಾಜ್ಯದ ಅಭಿವೃದ್ಧಿ ಅಂತ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಏರಿಯಾದಲ್ಲಿ ಕೆಲಸ ಮಾಡೋಕ್ಕೆ ಮಕ ಇಟ್ಕೊಂಡು ಹೋಗ್ಲಾರ್ದಂಥ ಪರಿಸ್ಥಿತಿ ಅಂತ ಕಾಂಗ್ರೆಸ್ MLAಗಳೇ ಹೇಳಿದ್ದಾರೆ. 2 ವರ್ಷದಿಂದ ಹೊಡೆದ ತೆಂಗಿನಕಾಯಿ ಗುದ್ದಲಿ ಪೂಜೆ ಮಾಡಿದ್ದು ಇದುವರೆಗೂ ಪ್ರಾರಂಭ ಆಗಿಲ್ಲ ಅಂತೇಳಿ ಕಾಂಗ್ರೆಸ್ ಅವರು ಆಪಾದನೆ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಅಂತಲ್ಲ, ಇಡೀ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ. ಅಭಿವೃದ್ಧಿಗೆ ಹಣ ಇಲ್ಲ. ರಾಯರೆಡ್ಡಿನೇ ಕ್ಲಿಯರ್ ಆಗಿ ಹೇಳಿದ್ದಾರೆ, 2,000 ಬೇಕಾ ಅಭಿವೃದ್ಧಿ ಬೇಕಾ ತೀರ್ಮಾನ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ ಈಗ ಏಕಾಏಕಿ 50 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಸರ್ಕ್ಯುಲರ್ ಬಂದಿದೆ. ಅಲ್ಲೂ ತಾರತಮ್ಯ ಮಾಡಿದ್ದಾರೆ. BJP ಅವರಿಗೆ 25 ಕೋಟಿ ಏನೋ ಕೊಡ್ತೀನಿ ಅಂತ ಸುದ್ದಿ, ಇನ್ನೂ ಅದು ಗ್ಯಾರಂಟಿ ಗೊತ್ತಿಲ್ಲ. JDS ಮತ್ತು BJPಗೆ 25 ಕೋಟಿ, ರೂಲಿಂಗ್ ಪಾರ್ಟಿಗೆ 50 ಕೋಟಿ ಕೊಡ್ತೀರಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ. ತಾರತಮ್ಯದ ಬಗ್ಗೆ ದೊಡ್ಡ ಧ್ವನಿ ಎತ್ತಾರೆ. ಸಿದ್ದರಾಮಯ್ಯನವ್ರು ಕೇಂದ್ರಕ್ಕೆ ಹೋಗಿ ನಮ್ಗೆ ಇಷ್ಟು ಅನ್ಯಾಯ ಆಗಿದೆ, ಈಗ ಅನ್ಯಾಯ ಆಗಿದೆ. ನೀವು ಇಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದೀರಲ್ಲ, ಈಗ ಅಫಿಷಿಯಲ್ ಆಗೇ ಮಾಡಿ ತೋರಿಸಿದಿರಲ್ಲ. ಯಾವ ಮುಖ ಇಟ್ಕೊಂಡು ಕೇಂದ್ರ ಸರ್ಕಾರವನ್ನ ಕೇಳ್ತೀರ?